ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಗ್ರಾಮಸ್ಥರೇ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೊಂದು ಕಾರ್ಯಕ್ರಮ ನಡೆಸೋದಕ್ಕೆ ಪಟ್ಟು ಹಿಡಿದು ಕುಳಿತಿದ್ರು. ಇದೀಗ ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಡಿಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಮಾರ್ಚ್ 30ರಿಂದ ಅದ್ದೂರಿ ವೀರಭದ್ರೇಶ್ವರ ಜಾತ್ರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಮೂಡಿದ್ದ ಆತಂಕ ದೂರ. ಆತಂಕ ಗದಗದ ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿತ್ತು. 466 ಗ್ರಾಂ ಚಿನ್ನ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಶುರುವಾಗಿತ್ತು. ವೀರಭದ್ರೇಶ್ವರ ದೇಗುಲದಲ್ಲಿ ಶುರುವಾಗಿದ್ದ ಉತ್ಖನನ ಗ್ರಾಮಸ್ಥರನ್ನ ಚಿಂತೆಗೀಡು ಮಾಡಿತ್ತು. ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತಪಡಿಸುವುದಕ್ಕೆ ಜಾತ್ರೆ ರದ್ದಾಗುವ ಆತಂಕ ಕೂಡ ಕಾರಣ ಎನ್ನಲಾಗ್ತಿದೆ. ಮಾರ್ಚ್ 30ರಿಂದ ವೀರಭದ್ರೇಶ್ವರ ಜಾತ್ರೆ ಆರಂಭವಾಗಲಿದ್ದು ಉತ್ಖನನ ಕಾರ್ಯದಿಂದ ಜಾತ್ರೆ ರದ್ದಾಗುತ್ತಾ ಎಂಬ ಆತಂಕ ಮೂಡಿತ್ತು. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ವೀರಭದ್ರೇಶ್ವರ ಜಾತ್ರೆಗೆ ಯಾವುದೇ ತೊಡಕು ಉಂಟಾಗಲ್ಲ ಎಂದು ಭರವಸೆ ನೀಡಿದ್ದಾರೆ. ಏನು ಉತ್ಖನನ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ನಾವು ನೋಡಿದ್ದು ಅದಕ್ಕಿಂತ ಮುಂಚೆ ಅವ್ರಿಗೇನು ಒಂದು ಪ್ಲೇಸ್ ಯಾವ್ದಂತಾರ ಆ ಪ್ಲೇಸ್ ಬಿಟ್ಟು ನಾವು ಉಳಿದಲ್ಲಿ ಉತ್ಖನನ ಮಾಡ್ತೀವಿ. ಅವ್ರಿಗೆ ಯಾವುದೇ ರೀತಿ ನಮ್ಮ ಉತ್ಖನನಕ್ಕೆ ತೊಂದರೆ ಆಗಿರಬಾರ್ದು. ಅವ್ರ ಅಗ್ನಿಕುಂಡಕ್ಕೂ ಜಾತ್ರೆಗೆ ಅಗ್ನಿಕುಂಡಕ್ಕೂ ತೊಂದರೆ ಆಗಲಾರ್ದಂಗ ನಾವು ಪ್ರಾಧಿಕಾರದವರು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರದ್ದು ಒಂದು ಕುಲಂಕಷವಾಗಿ ಚರ್ಚೆ ಮಾಡಿ ಅವ್ರಿಗೂ ಒಂದು ಅನುಕೂಲ ಆಗೋಂಗ. ಯಾಕಂದ್ರೆ ಜಾತ್ರೆ ಅಂದ್ರೆ ಒಬ್ಬರದಲ್ಲ, ಎಲ್ಲ ಊರಿನವ್ರದ್ದು. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಜಾತ್ರೆ ನಡೆಸಲು ಅನುಕೂಲ ಮಾಡಿಕೊಟ್ಟಿದ್ದು ನಿಜಕ್ಕೂ ಶ್ಲಾಘನೀಯ. ರಿಪಬ್ಲಿಕ್ ಕನ್ನಡದ ಈ ಮಹತ್ ಕಾರ್ಯಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಗ್ರಾಮಸ್ಥರೇ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೊಂದು ಕಾರ್ಯಕ್ರಮ ನಡೆಸೋದಕ್ಕೆ ಪಟ್ಟು ಹಿಡಿದು ಕುಳಿತಿದ್ರು. ಇದೀಗ ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಡಿಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಮಾರ್ಚ್ 30ರಿಂದ ಅದ್ದೂರಿ ವೀರಭದ್ರೇಶ್ವರ ಜಾತ್ರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಮೂಡಿದ್ದ ಆತಂಕ ದೂರ. ಆತಂಕ ಗದಗದ ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿತ್ತು. 466 ಗ್ರಾಂ ಚಿನ್ನ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಶುರುವಾಗಿತ್ತು. ವೀರಭದ್ರೇಶ್ವರ ದೇಗುಲದಲ್ಲಿ ಶುರುವಾಗಿದ್ದ ಉತ್ಖನನ ಗ್ರಾಮಸ್ಥರನ್ನ ಚಿಂತೆಗೀಡು ಮಾಡಿತ್ತು. ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತಪಡಿಸುವುದಕ್ಕೆ ಜಾತ್ರೆ ರದ್ದಾಗುವ ಆತಂಕ ಕೂಡ ಕಾರಣ ಎನ್ನಲಾಗ್ತಿದೆ. ಮಾರ್ಚ್ 30ರಿಂದ ವೀರಭದ್ರೇಶ್ವರ ಜಾತ್ರೆ ಆರಂಭವಾಗಲಿದ್ದು ಉತ್ಖನನ ಕಾರ್ಯದಿಂದ ಜಾತ್ರೆ ರದ್ದಾಗುತ್ತಾ ಎಂಬ ಆತಂಕ ಮೂಡಿತ್ತು. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ವೀರಭದ್ರೇಶ್ವರ ಜಾತ್ರೆಗೆ ಯಾವುದೇ ತೊಡಕು ಉಂಟಾಗಲ್ಲ ಎಂದು ಭರವಸೆ ನೀಡಿದ್ದಾರೆ. ಏನು ಉತ್ಖನನ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ನಾವು ನೋಡಿದ್ದು ಅದಕ್ಕಿಂತ ಮುಂಚೆ ಅವ್ರಿಗೇನು ಒಂದು ಪ್ಲೇಸ್ ಯಾವ್ದಂತಾರ ಆ ಪ್ಲೇಸ್ ಬಿಟ್ಟು ನಾವು ಉಳಿದಲ್ಲಿ ಉತ್ಖನನ ಮಾಡ್ತೀವಿ. ಅವ್ರಿಗೆ ಯಾವುದೇ ರೀತಿ ನಮ್ಮ ಉತ್ಖನನಕ್ಕೆ ತೊಂದರೆ ಆಗಿರಬಾರ್ದು. ಅವ್ರ ಅಗ್ನಿಕುಂಡಕ್ಕೂ ಜಾತ್ರೆಗೆ ಅಗ್ನಿಕುಂಡಕ್ಕೂ ತೊಂದರೆ ಆಗಲಾರ್ದಂಗ ನಾವು ಪ್ರಾಧಿಕಾರದವರು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರದ್ದು ಒಂದು ಕುಲಂಕಷವಾಗಿ ಚರ್ಚೆ ಮಾಡಿ ಅವ್ರಿಗೂ ಒಂದು ಅನುಕೂಲ ಆಗೋಂಗ. ಯಾಕಂದ್ರೆ ಜಾತ್ರೆ ಅಂದ್ರೆ ಒಬ್ಬರದಲ್ಲ, ಎಲ್ಲ ಊರಿನವ್ರದ್ದು. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಜಾತ್ರೆ ನಡೆಸಲು ಅನುಕೂಲ ಮಾಡಿಕೊಟ್ಟಿದ್ದು ನಿಜಕ್ಕೂ ಶ್ಲಾಘನೀಯ. ರಿಪಬ್ಲಿಕ್ ಕನ್ನಡದ ಈ ಮಹತ್ ಕಾರ್ಯಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಗ್ರಾಮಸ್ಥರೇ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೊಂದು ಕಾರ್ಯಕ್ರಮ ನಡೆಸೋದಕ್ಕೆ ಪಟ್ಟು ಹಿಡಿದು ಕುಳಿತಿದ್ರು. ಇದೀಗ ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಡಿಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಮಾರ್ಚ್ 30ರಿಂದ ಅದ್ದೂರಿ ವೀರಭದ್ರೇಶ್ವರ ಜಾತ್ರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್.
ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಮೂಡಿದ್ದ ಆತಂಕ ದೂರ. ಆತಂಕ ಗದಗದ ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿತ್ತು. 466 ಗ್ರಾಂ ಚಿನ್ನ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಶುರುವಾಗಿತ್ತು. ವೀರಭದ್ರೇಶ್ವರ ದೇಗುಲದಲ್ಲಿ ಶುರುವಾಗಿದ್ದ ಉತ್ಖನನ ಗ್ರಾಮಸ್ಥರನ್ನ ಚಿಂತೆಗೀಡು ಮಾಡಿತ್ತು. ಎಸ್, ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತಪಡಿಸುವುದಕ್ಕೆ ಜಾತ್ರೆ ರದ್ದಾಗುವ ಆತಂಕ ಕೂಡ ಕಾರಣ ಎನ್ನಲಾಗ್ತಿದೆ. ಮಾರ್ಚ್ 30ರಿಂದ ವೀರಭದ್ರೇಶ್ವರ ಜಾತ್ರೆ ಆರಂಭವಾಗಲಿದ್ದು ಉತ್ಖನನ ಕಾರ್ಯದಿಂದ ಜಾತ್ರೆ ರದ್ದಾಗುತ್ತಾ ಎಂಬ ಆತಂಕ ಮೂಡಿತ್ತು. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ವೀರಭದ್ರೇಶ್ವರ ಜಾತ್ರೆಗೆ ಯಾವುದೇ ತೊಡಕು ಉಂಟಾಗಲ್ಲ ಎಂದು ಭರವಸೆ ನೀಡಿದ್ದಾರೆ. ಏನ್ ಉತ್ಖನನ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ನಾವು ನೋಡಿದ್ದು ಅದಕ್ಕಿಂತ ಮುಂಚೆ ಅವ್ರಿಗೇನ್ ಒಂದು ಪ್ಲೇಸ್ ಯಾವ್ದಂತಾರ ಆ ಪ್ಲೇಸ್ ಬಿಟ್ಟು ನಾವು ಉಳಿದಲ್ಲಿ ಉತ್ಖನನ ಮಾಡ್ತೀವಿ. ಅವ್ರಿಗೆ ಯಾವುದೇ ರೀತಿ ನಮ್ಮ ಉತ್ಖನನಕ್ಕೆ ತೊಂದರೆ ಆಗಿರಬಾರ್ದು, ಅವ್ರ ಅಗ್ನಿಕುಂಡಕ್ಕೂ ಜಾತ್ರೆಗೆ ಅಗ್ನಿಕುಂಡಕ್ಕೂ ತೊಂದರೆ ಆಗಲಾರ್ದಂಗ ನಾವು ಪ್ರಾಧಿಕಾರದವರು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರದ್ದು ಒಂದು ಕುಲಂಕಷವಾಗಿ ಚರ್ಚೆ ಮಾಡಿ ಅವ್ರಿಗೂ ಒಂದು ಅನುಕೂಲ ಆಗೋಂಗ. ಯಾಕಂದ್ರೆ ಜಾತ್ರೆ ಅಂದ್ರೆ ಒಬ್ಬರದಲ್ಲ, ಎಲ್ಲ ಊರಿನವ್ರದ್ದು. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಜಾತ್ರೆ ನಡೆಸಲು ಅನುಕೂಲ ಮಾಡಿಕೊಟ್ಟಿದ್ದು ನಿಜಕ್ಕೂ ಶ್ಲಾಘನೀಯ. ರಿಪಬ್ಲಿಕ್ ಕನ್ನಡದ ಈ ಮಹತ್ ಕಾರ್ಯಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವೀರಭದ್ರೇಶ್ವರ ದೇಗುಲದಲ್ಲಿ ಶುರುವಾಗಿದ್ದ ಉತ್ಖನನ ಗ್ರಾಮಸ್ಥರನ್ನ ಚಿಂತೆಗೀಡು ಮಾಡಿತ್ತು. ಎಸ್, ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತಪಡಿಸುವುದಕ್ಕೆ ಜಾತ್ರೆ ರದ್ದಾಗುವ ಆತಂಕ ಕೂಡ ಕಾರಣ ಎನ್ನಲಾಗ್ತಿದೆ. ಮಾರ್ಚ್ 30ರಿಂದ ವೀರಭದ್ರೇಶ್ವರ ಜಾತ್ರೆ ಆರಂಭವಾಗಲಿದ್ದು ಉತ್ಖನನ ಕಾರ್ಯದಿಂದ ಜಾತ್ರೆ ರದ್ದಾಗುತ್ತಾ ಎಂಬ ಆತಂಕ ಮೂಡಿತ್ತು. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ವೀರಭದ್ರೇಶ್ವರ ಜಾತ್ರೆಗೆ ಯಾವುದೇ ತೊಡಕು ಉಂಟಾಗಲ್ಲ ಎಂದು ಭರವಸೆ ನೀಡಿದ್ದಾರೆ. ಏನ್ ಉತ್ಖನನ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ನಾವು ನೋಡಿದ್ದು ಅದಕ್ಕಿಂತ ಮುಂಚೆ ಅವ್ರಿಗೇನ್ ಒಂದು ಪ್ಲೇಸ್ ಯಾವ್ದಂತಾರ ಆ ಪ್ಲೇಸ್ ಬಿಟ್ಟು ನಾವು ಉಳಿದಲ್ಲಿ ಉತ್ಖನನ ಮಾಡ್ತೀವಿ. ಅವ್ರಿಗೆ ಯಾವುದೇ ರೀತಿ ನಮ್ಮ ಉತ್ಖನನಕ್ಕೆ ತೊಂದರೆ ಆಗಿರಬಾರ್ದು, ಅವ್ರ ಅಗ್ನಿಕುಂಡಕ್ಕೂ ಜಾತ್ರೆಗೆ ಅಗ್ನಿಕುಂಡಕ್ಕೂ ತೊಂದರೆ ಆಗಲಾರ್ದಂಗ ನಾವು ಪ್ರಾಧಿಕಾರದವರು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರದ್ದು ಒಂದು ಕುಲಂಕಷವಾಗಿ ಚರ್ಚೆ ಮಾಡಿ ಅವ್ರಿಗೂ ಒಂದು ಅನುಕೂಲ ಆಗೋಂಗ. ಯಾಕಂದ್ರೆ ಜಾತ್ರೆ ಅಂದ್ರೆ ಒಬ್ಬರದಲ್ಲ, ಎಲ್ಲ ಊರಿನವ್ರದ್ದು. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಜಾತ್ರೆ ನಡೆಸಲು ಅನುಕೂಲ ಮಾಡಿಕೊಟ್ಟಿದ್ದು ನಿಜಕ್ಕೂ ಶ್ಲಾಘನೀಯ. ರಿಪಬ್ಲಿಕ್ ಕನ್ನಡದ ಈ ಮಹತ್ ಕಾರ್ಯಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.